ಲಾಲೂ ಪ್ರಸಾದ್ ಯಾದವ್ ಪುತ್ರ ಜನಶಕ್ತಿ ಜನತಾದಳ ಹೊಸ ಪಕ್ಷವನ್ನು ಸ್ಥಾಪಿಸಿರುವಂಥ ತೇಜ್ ಪ್ರತಾಪ್ ಯಾದವ್ ಒಂದು ಹೊಸ ಘೋಷಣೆ ಮಾಡಿದ್ದಾರೆ. ಅವರ ಘೋಷಣೆ ಭಾರತ ಫ್ರೆಂಡ್ಲಿ ಆಗಿರೋದಕ್ಕಿಂತ ಪಾಕಿಸ್ತಾನ್ ಫ್ರೆಂಡ್ಲಿ ಆಗಿದೆ. ಭಾರತ್ ಪಾಕಿಸ್ತಾನ್ ಪಂದ್ಯವನ್ನು ನಾನು ಮಹುವಾ ಕ್ಷೇತ್ರದಲ್ಲಿ ಹೊಸ ಸ್ಟೇಡಿಯಮನ್ನು ನಿರ್ಮಾಣ ಮಾಡಿ ಇಲ್ಲಿ ಆಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಯಾವ ಚಟಕ್ಕೋಸ್ಕರ ಗೊತ್ತಿಲ್ಲ. ಈಗಾಗಲೇ RJD ಪಕ್ಷದಲ್ಲಿ ತೇಜಸ್ವಿ ಯಾದವ್ ಘೋಷಣೆ ಮಾಡಿರೋದು ಸರ್ಕಾರಿ ಉದ್ಯೋಗ ಇಲ್ಲದಿರುವ ಒಂದೊಂದು ಮನೆಗೆ ಒಂದೊಂದು ಸರ್ಕಾರಿ ಉದ್ಯೋಗ ಅಂತ. ಈಗ ಅವರ ಸಹೋದರ, ಅವರ ಅಣ್ಣ ತೇಜ್ ಪ್ರತಾಪ್ ಯಾದವ್ ಪಕ್ಷದಿಂದ ಹೊರಬಿದ್ದು ಜನಶಕ್ತಿ ಜನತಾದಳ ಈ ಪಕ್ಷವನ್ನು ಸ್ಥಾಪನೆ ಮಾಡಿ ಅವರು ನಾವು ಅಧಿಕಾರಕ್ಕೆ ಬಂದರೆ, ನಾವು ಗೆದ್ದರೆ ಭಾರತ ಪಾಕಿಸ್ತಾನ್ ಪಂದ್ಯವನ್ನು ಬಿಹಾರದಲ್ಲಿ ಆಡಿಸ್ತೀನಿ ಅಂತ. ಇದು ಬಿಹಾರದ ಜನರನ್ನ ಯಾಮಾರಿಸ್ಬೇಕಷ್ಟೇ. ಬಿಹಾರದ ಜನ ಸ್ವಲ್ಪ ಅವಿದ್ಯಾವಂತರಾಗಿದ್ದವರು ಇಲ್ಲಿ ಇದನ್ನು ನಿಜ ಅಂತ ನಂಬ್ಕೋಬೇಕಷ್ಟೇ. ಪಾಕಿಸ್ತಾನ್ ಭಾರತ ಪಂದ್ಯ ಆಡಿಸೋದು ಬಿಹಾರದ ಕೈಯಲ್ಲಿ ಇಲ್ಲ, ಬಿಹಾರದ ಮುಖ್ಯಮಂತ್ರಿ ಆದವ್ರ ಕೈಯಲ್ಲೂ ಇಲ್ಲ. ಇದು BCCI ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರದ ಕೈಯಲ್ಲಿರುತ್ತೆ. ಆದರೆ ಇವರಿಬ್ಬರು ಕೂಡ, ಲಾಲೂ ಪ್ರಸಾದ್ ಅಣ್ಣ ತಮ್ಮ, ಅವರ ಪುತ್ರರಿಬ್ಬರು ಕೂಡ ಜನರನ್ನು ಯಾಮಾರಿಸೋದಕ್ಕೇ ಈ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಹೋದಲ್ಲಿ ಮನಸ್ಸಿಗೆ ಬಂದಂತೆ ಘೋಷಣೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ, ಅಂದರೆ ಬಿಹಾರದಲ್ಲಿ ಸರ್ಕಾರಿ ಉದ್ಯೋಗ ಇಲ್ಲದ ಒಂದೊಂದು ಮನೆಗೂ ಒಂದೊಂದು ಸರ್ಕಾರಿ ಉದ್ಯೋಗ ಅಂದರೆ ಅಸಾಧ್ಯವಾದಂಥ ಘೋಷಣೆ ಅದು. ಅದನ್ನು ಕಂಡೀಷನ್ಸನ್ನು ಹಾಕಿ 20-30 ಸಾವಿರ ಉದ್ಯೋಗಿಗಳಿಗೆ ತಂದರೆ ಕೊಡಬಹುದೇನೋ. ಅದೇ 1 ಲಕ್ಷ, 5 ಲಕ್ಷ, 10 ಲಕ್ಷ ಉದ್ಯೋಗ ಅಂದರೆ ಅದು ಅಸಾಧ್ಯ. 1 ಕೋಟಿಗಿಂತ ಹೆಚ್ಚು ಉದ್ಯೋಗನ ಕೊಡಬೇಕಾಗುತ್ತೆ. ಸರ್ಕಾರಿ ಉದ್ಯೋಗ ಇಲ್ಲದೆ ಇರುವ ಪ್ರತಿ ಮನೆಗೂ ಉದ್ಯೋಗ ಕೊಡೋದಾದರೆ ಬಿಹಾರದಲ್ಲಿ ಆ ರೀತಿ ಘೋಷಣೆ ಕೊಟ್ಟು ಅದನ್ನು ಈಗಲೂ ಸಮರ್ಥನೆ ಮಾಡ್ಕೋತಾ ಇದ್ದಾರೆ RJDಯ ತೇಜಸ್ವಿ ಯಾದವ್. ಆದರೆ 1 ಕೋಟಿ ಉದ್ಯೋಗನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ? ಸರ್ಕಾರಿ ಉದ್ಯೋಗನ? ಇನ್ನೊಂದು ಕಡೆಯಲ್ಲಿ ಅವರ ಅಣ್ಣ ತೇಜ್ ಪ್ರತಾಪ್ ಯಾದವ್ ಹೇಳ್ತಾರೆ, ನಾವು ಬಿಹಾರದಲ್ಲಿ ಮಹುವಾದಲ್ಲಿ ಸ್ಟೇಡಿಯಂ ಮಾಡಿ ಅಲ್ಲಿ ಭಾರತ ಪಾಕಿಸ್ತಾನ್ ಪಂದ್ಯ ಆಡಿಸ್ತೀನಿ ಅಂತ. ಇದನ್ನು ನಂಬಿಕೊಂಡು ಬಿಹಾರದ ಜನ ಓಟ್ ಹಾಕ್ತಾರಾ ಇವ್ರಿಗೆ ಅನ್ನೋದೇ ಪ್ರಶ್ನೆ.